ನಮಸ್ಕಾರ ವೀಕ್ಷಕರೇ, ವಿಶ್ವ2ಗೆ ಸ್ವಾಗತ. ಮುಂಚೆ ಇದು ವಿಶ್ವಾಸ ಸೆವೆನ್ ಅಂತ ಇತ್ತು. ಇತ್ತೀಚೆಗೆ ಕೆಲವೊಂದು ಬದಲಾವಣೆ ಮಾಡ್ಕೊಂಡು ವಿಶ್ವ2 ಅಂತ ಮಾಡಿದ್ವಿ. ಇವಾಗ ಹೊಸ ಹೊಸ ಕಾರ್ಯಕ್ರಮಗಳನ್ನ ನಾವು ಹಾಕೊಂತ ಇದ್ವಿ. ಉದಾಹರಣೆಗೆ ಇವತ್ತೊಂದು ದಿವಸ ನಾವು ಚಿತ್ರದುರ್ಗಕ್ಕೆ ಬಂದಿದ್ದೀನಿ. ಪಾರಂಪರಿಕ ವೈದ್ಯ ಪದ್ಧತಿಯನ್ನ ಪರಿಚಯಿಸಲಿಕ್ಕೆ ನಾನು ಈ ಊರಿಗೆ ಬಂದಿದ್ದೀನಿ. ಇಲ್ಲಿ ಒಬ್ರು ಅನೇಕ ಮಹಾನ್ ಸಾಧಕರಂತ ಅನ್ಬೋದು, ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಮಹಾನ್ ವಿದ್ಯೆಗಳನ್ನು ಕಲ್ತಂತ ಪಾರಂಪರಿಕ ವೈದ್ಯರಾದಂತ ದಿನೇಶ್ ಅಂತ ಇದ್ದಾರೆ. ಸುಮಾರು ದಿನಗಳ ಕಾಲದಿಂದ ತಮ್ಮ ಪಾರಂಪರಿಕ ವೈದ್ಯವನ್ನ ಮುಂದುವರ್ಸ್ಕೊಂಡ್ ಬಂದಿದ್ದಾರೆ. ತಮ್ಮ ತಂದೆ ಕಾಲದಿಂದಲೂ ತಾವು ಅದನ್ನ ವೃತ್ತಿಯನ್ನ ಬಿಟ್ಟು ಬಿಡದೇನೆ ಮುಂದಿನ ಜೀವನಕ್ಕೆ ಜನಗಳಿಗೆ ಅದನ್ನ ಕೊಡುವಂತ ಒಂದು ವ್ಯವಸ್ಥೆನ ಮಾಡ್ಕೊಂಡು ತಮ್ಮದೇ ಆದಂತ ಒಂದು ವಿದ್ಯೆಗಳನ್ನ ಜನರಿಗೆ ಸೇವೆಯನ್ನು ಒದಗಿಸ್ತಾ ಇದ್ದಾರೆ. ಇವತ್ತಿನ ದಿವಸ ಅವರ ಪರಿಚಯವನ್ನ, ಅವ್ರು ಯಾವ ಕಾಯಿಲೆಗೆ ತಮ್ಮ ಉಪಚಾರವನ್ನು ನೀಡ್ತಾರೆ ಅನ್ನೋದನ್ನ ಅವ್ರ ಮುಖಾಂತರ ತಿಳಿಸ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ತಮ್ದು ಮೂಲ ಪರಿಚಯ ಮಾಡ್ಕೊಂಡು. ಮೂಲ ಪರಿಚಯ ಮಾಡ್ಕೊಡೋದಕ್ಕಿಂತ ಮೊದಲಾಗಿ ನಾನು ಗುರುಸ್ತುತಿಯನ್ನ ಹೇಳಿ ನನ್ನ ಮುಂದಿನ ಇದನ್ನ ತಿಳಿಸ್ತ ತಮ್ಗೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಶಜೇ ಭವರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಿಯೇ ನಮಃ. ಗುರು ಹಿರಿಯರಲ್ಲಿ ನಮಿಸುತ್ತಾ, ಧನ್ವಂತರಿಯನ್ನು ನೆನೆಸುತ್ತಾ, ನಾನು ಪಾರಂಪರಿಕ ವೈದ್ಯನಾದ ಕೆ ದಿನೇಶ್ ಅಂತೇಳಿ, ನಮ್ಮ ತಂದೆ ಹೆಸರು ಕೆಂಚಪ್ಪರು ಅಂತೇಳಿ. ಇವರು ನಮ್ಮ ತಂದೆಯವರ ಮುತ್ತಜ್ಜ ತಾತ ಮೋಡಿ ನಾಗಪ್ಪ ಅಂತ ಹೇಳ್ಬಿಟ್ಟು, ಅಂದ್ರೆ ನಮ್ಮ ತಂದೆಯ ತಾಯಿ ಅವರ ತಂದೆ ನನಗೆ ಮುತ್ತಜ್ಜ ಆಗ್ಬೇಕು ಮೋಡಿ ನಾಗಪ್ಪ ಅಂತ ಹೇಳ್ಬಿಟ್ಟು. ಆ ಕಾಲದಿಂದ ಈ 3-4 ತಲೆಮಾರಿನಿಂದ ಬಂದಿದೆ ಈ ಪಾರಂಪರಿಕ ವೈದ್ಯ ಪದ್ಧತಿ. ಇದು ಯಾಗಪ್ಪ ಅಂದ್ರೆ ನನ್ನ 12ನೇ ವಯಸ್ಸಿನಲ್ಲಿ ನಮ್ಮ ತಂದೆಯವರು ಬರ್ತಾ ಇದ್ರು. ಅವಾಗ ಯಾವ್ಯಾವ ಸಸ್ಯಗಳು ಯಾವ್ಯಾವ ಕಾಯಿಲೆಗೆ ಬರುತ್ತೆ ಅಂತೇಳಿ ಅವರು ನನಗೆ ತಿಳಿಸ್ತಾ ಇದ್ರು. ಕಾಡಿಗೆ ಕರ್ಕೊಂಡು ಹೋಗ್ತಾ ಇದ್ರು, ನಂತರ ಹೊಲಗಳ ಬದುಗಳಲ್ಲಿ ಹೋಗ್ತಾ ಇದ್ರು, ಕೆರೆ ಹಳ್ಳ ಈ ತರ ಎಲ್ಲಾ ಕಡೆ ಕರ್ಕೊಂಡೋಗಿ ಇಂತಿಂತ ಸಸ್ಯಗಳು ಅಂತ ಹೇಳ್ತಾ ಇದ್ರು. ಆಗ ಕೆಲವೊಂದು ಬಾರಿ ಅವರು ಕಾಡಿಗೆ ಅಕಸ್ಮಾತ್ ಹೊಲಕ್ಕೆ ಹೋಗಕ್ಕೆ ಆಗ್ಲಾರ್ದೆ ಇದ್ದಾಗ ನನಗೆ ಹೇಳ್ತಿದ್ರು, ಆ ಗುಂಡತ್ರ, ಆ ಹೊಲದಲ್ಲಿ, ಆ ಬದುನಲ್ಲಿ, ಆ ಕೆರೆಯಲ್ಲಿ, ಆ ಹಳ್ಳದಲ್ಲಿ ತೋರಿಸಿದ್ನಲ್ಲ ಅವತ್ತು ಆ ಗಿಡನ ತಗೊಂಬ ಅಂತ ಹೇಳಿದ್ರು. ಮೊದಲಿಗೆ ಹೆಸರುಗಳನ್ನ ಸೂಚನೆ ಮಾಡಿದ್ದಿಲ್ಲ ಅವರು, ಒಟ್ಟಿಗೆ ಆ ಜಾಗದ ಗುರುತುಗಳನ್ನ ಹೇಳ್ತಾ ಇದ್ರು. ಹಾಗೆ ಮಾಡ್ತಾ 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 ತಂದು ಕೊಡ್ತಾ 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 ಅವ್ರು ಔಷಧಿ ರೋಗಿಗಳಿಗೆ ಕೊಡ್ತಾ ಬಂದ್ರು. ಅದನ್ನ ನಾನು 12ನೇ ವಯಸ್ಸಿನಲ್ಲೇ ನೋಡ್ಕೊಳ್ತಾ ಬಂದೆ. ಅವರು ಅರ್ದು ಕುಟ್ಟಿ ಮಾತ್ರೆ ಮಾಡ್ಕೊಡೋದು, ಹಚ್ಚೋದು, ಹುರಿದು ಕರ್ದು ಕರ್ಕ್ ಮಾಡಿ ಎಣ್ಣೆ ಲೇಪನ ಮಾಡೋದು, ಈ ತರ ಎಲ್ಲ ಮಾಡ್ತಾ ಇದ್ರು. ಅದನ್ನ ನೋಡ್ತಾ ಇದ್ದೆ, ರೋಗಿಗಳನ್ನು ಕೊಡೋದು. ಆಗ ಒಂದು ಬಾರಿ ನಮಗೆ ಇದನ್ನ ಮಾಡ್ಲೇಬೇಕು ಅಂತ ನನ್ನ ಮನಸ್ಸಲ್ಲಿ ಚಿಕ್ಕ ವಯಸ್ಸಲ್ಲಿ ಅಂದ್ಕೊಂಡೆ. ಆಗ ನಮ್ಮ ತಂದೆಯವರು ಒಂದ್ಸರಿ ಚಿತ್ರದುರ್ಗಕ್ಕೆ ಬಂದಿದ್ರು. ನಮ್ದು ಹಳ್ಳಿ ಇತ್ತು, ಆ ಹಳ್ಳಿಯಿಂದ ಚಿತ್ರದುರ್ಗಕ್ಕೆ ಬಂದಿದ್ರು. ಆಗ ಒಬ್ರು ಇಸ್ಬಾದ ವ್ಯಕ್ತಿ, 2 ಕಾಲಿಗೆ ಇಸ್ಬಂತ ಆಗಿತ್ತು, ಆಲಿಸ್ಬು. ಆ ವ್ಯಕ್ತಿ ಬಂದಾಗ ನಮ್ಮ ತಂದೆಯರು ಏನೇನು ಔಷಧಿ ಮಾಡ್ಕೊಟ್ಟಿದ್ರು ಅದನ್ನ ನಾನು ಮಾಡ್ಕೊಟ್ಟೆ ನಮ್ಮ ತಂದೆಯರಿಲ್ದಾಗ. ಮಾಡ್ಕೊಟ್ಟಾಗ ಅದು ಅವ್ರು ಹಚ್ಕೊಂಡು ತಿರ್ಗಾ ಮುಂದಿನ ವಾರಕ್ಕೊಂದ್ಸರಿ ಬರ್ಬೇಕಾಯ್ತು. ಅದು ಕಡಿಮೆ ಆಗಿತ್ತು. ಆಗ ನಮ್ಮ ತಂದೆಯರು ಇದ್ರು. ಮುಂದಿನ ವಾರದಾಗೆ ಬಂದಾಗ ಏನು ಇಷ್ಟು ಆಸೆ ಆಗಿದೆ ಅಂತ ಕೇಳಿದಾಗ, ಇಲ್ಲ ನಿಮ್ ಮಗ ಕೊಟ್ರು, ನೀವಿರ್ಲಿಲ್ಲ, ಎಲ್ಲೋ ನಗರಕ್ಕೆ ಹೋಗಿದ್ರಂತೆ, ಅದಕ್ಕೆ ಅವ್ರು ಮಾಡ್ಕೊಟ್ರು ಅಂತ ನಮ್ಮ ತಂದೆಯರ ಎದುರಿಗೆ ಅವ್ರು ಹೇಳಿದ್ರು. ಅದೇ ಪ್ರಪ್ರಥಮವಾಗಿ ನಾನು ಔಷಧಿ ಅವ್ರಿಗೆ ಕೊಟ್ಟಿದ್ದು. ನಮ್ಮ ತಂದೆಯರು ಅವತ್ತೇನು ಮಾತಾಡ್ಲಿಲ್ಲ ನನಗೆ. ಅದು ನನಗೆ ಸಂತೋಷ ಆಯ್ತು. ಇನ್ನ ಮುಂದುವರ್ಸ್ಬೋದು, ಇವ್ರೇನು ನನಗೇನು ಅಡೆತಡೆ ಮಾಡಿಲ್ಲ, ಮುಂದುವರ್ಸೋದು ಅನ್ನೋ ಒಂದು ಮನ್ಸಾಗಿ. ಆಮೇಲೆ ಹೊಲಗಳಲ್ಲಿ ಚೇಳು ಕಡಿದ್ರೆ ಉಚಿತವಾಗಿ ನಾವು ಇವತ್ತಿಗೂ ಔಷಧಿ ಕೊಡ್ತೀವಿ. ನಮ್ಮ ತಂದೆಯರು ಏನ್ ಕೊಡ್ತಿದ್ರು ಅದನ್ನ ನೋಡ್ಕೊಂಡು ನಾನು ಬೇರೆ ಜನರಿಗೆ ಚೇಳು ಕಡ್ದಾಗ ಕೊಡ್ತೀವಿ ಬಂದೆ. ಅದು ಎಲ್ಲರಿಗೂ ಯಶಸ್ವಿ ಇಂದವರೆಗೂ ಆಗಿದೆ. ಚೇಳು ಕಡಿದ್ರೆ, ಜೇನುಳ ಕಡಿದ್ರು, ಹೆಜ್ಜೆನ್ ಕಡಿದ್ರು ನಾವು ಕೊಡ್ತೀವಿ, ಉಚಿತವಾಗಿ ಕೊಡ್ತಾ ಇದೀವಿ ಇದುವರೆಗೂ. ನಾವು ಹೆಚ್ಚಾಗಿ ಮೂಳೆ ಮುರ್ತಕ್ಕೆ ನಾವು ಜಾಸ್ತಿ ಕೊಡೋದು. ಸಾಕಷ್ಟು ಜನ ಎಲ್ಲಾ ಇಡೀ ನಮ್ಮ ಏನ್ ಕರ್ನಾಟಕ ರಾಜ್ಯ ಅಲ್ಲದೆ ಬೇರೆ ರಾಜ್ಯಗಳಿಂದ ಬಂದು ನಮ್ಮ ಹತ್ರ ಮೂಳೆ ಮುರ್ತಕ್ಕೆ ತಗೊಂಡೋಗ್ತಾರೆ. ಮತ್ತೆ ಈ ದುಬೈಯಿಂದನೂ ಬಂದು ಕೆಲವು ಜನ ನಮ್ಮ ಹತ್ರ ಮೂಳೆ ಮುರ್ತಕ್ಕೆ ಔಷಧಿ ತಗೊಂಡೋಗಿದ್ದಾರೆ, ಪಟ್ ಕಟ್ಟಿಸ್ಕೊಂಡು ಗುಣ ಹೊಂದಿ ಹೋಗಿದ್ದಾರೆ. ಆಮೇಲೆ ಈಗ ಒಂದು ವರ್ಷದ ಹಿಂದೆ ಅಮೆರಿಕದಿಂದ ಒಬ್ರು ಕಾಲು ತಪ್ಪಿ, ಪಾದದ ಕೀಲು ತಪ್ಪಿ, ಅವರು 15 ದಿವಸ ಆಗಿ ಅವ್ರಿಗೆ ಸರಿ ಹೋಗ್ದಾನೆ ಬೆಂಗಳೂರಿಗೆ ಒಂದು ಕಾರ್ಯಕ್ರಮ ಬಂದಾಗ ಅವ್ರ ಸ್ನೇಹಿತರಾದ ರಾಜು ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಕರ್ಕೊಂಡ್ ಬಂದ್ಬಿಟ್ಟು 1 ಗಂಟೆಯಲ್ಲಿ ಅವ್ರಿಗೆ ಆ ಕೀಲನ್ನು ಕೂರಿಸಿ ಓಡಾಡಾಗ ಮಾಡಿದೆ. ಈ ತರ ಅನೇಕ ಹೈದರಾಬಾದಿಂದ ಬರ್ತಾರೆ, ದೆಹಲಿಯಿಂದ ಬರ್ತಾರೆ,
ಪುಣೆಯಿಂದ ಬರ್ತಾರೆ, ಬೆಂಗಳೂರು, ಮೈಸೂರು ಅನೇಕ ಕಡೆಗಳಿಂದ ಬಂದು ನಮ್ಮ ಹತ್ರ ಇಲ್ಲಿ ಮೂಳೆ ಕಟ್ಸ್ಕೊಂತಾರೆ. ಅವರು ಚೆನ್ನಾಗಾಗ್ತಾರೆ. ಅಂದ್ರೆ ಒಂದೆರಡು ಸರಿ ಮುಲಾಮು ಪಟ್ಟು ಕಟ್ತೀವಿ. ಈ ತರ ಒಂದು ಮುಲಾಮ್ ಇರುತ್ತೆ. ಈ ಮುಲಾಮು 2 ಸರಿ ಹಾಕ್ತಿವಿ. ಯಾಕಪ್ಪ ಈ ಮುಲಾಮ್ ಹಾಕ್ತಿವಿ ಅಂದ್ರೆ ಇದು ಎಣ್ಣೆ ಇರುತ್ತೆ ಇದ್ರೊಳಗೆ. ಇದು ರಕ್ತ ಸಂಚಾರ ಆಗದಂಗೆ ರಕ್ತ ಹೆಪ್ಪಟ್ಟಿರುತ್ತೆ. ಆ ಹೊಡೆತ ಬಿದ್ದ ಜಾಗದಲ್ಲಿ ಮಾಂಸಖಂಡ ಹಿಡ್ತಾ ಇರುತ್ತೆ. ಮಜಲ್ ಕ್ಯಾಚ್ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇದನ್ನ ಈ ಮುಲಾಮನ್ನ ಆ ಭಾಗಕ್ಕೆ ಹಚ್ಚಿ 6 ದಿನಕ್ಕೆ ಒಂದ್ಸರಿ 12 ದಿನಕ್ಕೆ 2 ಪಟ್ಟುಗಳನ್ನ ಹಾಕ್ತಿವಿ. ಅವಾಗ ಮೃದುಗೊಳುತ್ತೆ. ಅಲ್ಲಿರ್ತಕ್ಕಂಥದ್ದು ರಕ್ತ ಮಾಂಸಖಂಡಗಳೆಲ್ಲ ಮೃದುಗೊಂಡು ಮೂಳೆ ಮೇಲೆ ಕುತ್ಕೊಂಡಿರ್ತಕ್ಕಂಥ ರಕ್ತ ಸರಳವಾಗಿ ಹರಿಯಕ್ಕೆ ಪ್ರಾರಂಭ ಆಗುತ್ತೆ. 3ನೇ ಸರಿ ಏನ್ ಮಾಡ್ತೀವಿ ಅಂದ್ರೆ 3ನೇ ವಾರದಾಗೆ ಇದು ಒಂದು ಚೂರ್ಣ ತೊಳ್ತೀವಿ. ಈ ಚೂರ್ಣ ತಗೊಂಡು ನಮ್ಗೆ ಎಷ್ಟು ಬೇಕು ಆ ವ್ಯಕ್ತಿಗೆ ಎಲ್ಲಿ ಮೂಳೆ ಮುರಿದಿದೆ, ಇದು ಮೇಕೆ ಹಾಲಲ್ಲಿ ತಪ್ಪಿರೋ ಮೇಕೆ ಹಾಲು ಸಿಗ್ಲಿಲ್ಲ ಅಂದ್ರೆ ಹಸುವಿನ ಹಾಲಲ್ಲಿ ನಮ್ಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಪ್ರಮಾಣ ತಗೊಂಡು ಕಲಸ್ಕೊಳ್ತೀವಿ. ಕಲಸ್ಕೊಂಡು ಹರಳೆಯಿಂದ ಇದನ್ನ ಹಚ್ಕೊಂಡ ನಂತರ ಈ ಹರಳೆಯಿಂದ ನಾವು ಅವರಿಗೆ ಮೇಲೆ ಹಾಕಿ ಪಟ್ಟು ಕಟ್ತೀವಿ. ಬಟ್ಟೆ ಪಂಚೆ ಬಟ್ಟೆ ಆಗಿರ್ಬೋದು, ಇಲ್ಲ ಬ್ಯಾಂಡೇಜ್ ಬಟ್ಟೆ ಅಂತ ಬರುತ್ತೆ, ಅದಾದ್ರೂ ನಾವು ಹಾಕ್ತಿವಿ. ಹಾಕಿದ ನಂತರ ಒಂದು 5 ಪಟ್ಟ ಆದ ನಂತರ ಮತ್ತೆ ಎಕ್ಸ್ರೇ ಮಾಡಿಸ್ತೀವಿ. ಪ್ರಥಮವಾಗಿ ಎಕ್ಸ್ರೇ ಮಾಡಿಸ್ಕೊಂಡ್ ಬಂದಿರ್ತಾರ ಅವರು, ಅದನ್ನ ನೋಡ್ತೀವಿ ಯಾವ ಕಾರಣದಿಂದ ಹೆಂಗಾಗಿದೆ ಅಂತ ಕೇಳಿ ಅದನ್ನ ಎಕ್ಸ್ರೇ ನೋಡ್ತೀವಿ. ಆ ನಂತರ ಎಕ್ಸ್ರೇ ತೆಗಿಸ್ರಿ ಅಂತ 45 ದಿವಸ ಆದ ನಂತರ ನಾವ್ ಹೇಳ್ತೀವಿ. ಅವರು 45 ದಿವಸಕ್ಕೆ ಎಕ್ಸ್ರೇ ತರ್ತಾರೆ. ನಾವು ಮಾಡಿದಂತ ಕರ್ತವ್ಯ ಸೇವೆ ಸರಿ ಹೊಂದಿದೆ ಅಂತ ನೋಡ್ತೀವಿ. ನೋಡಿದಾಗ ಆ ಎಕ್ಸ್ರೇ ಒಳಗೆ ಗೊತ್ತಾಗುತ್ತೆ. ಅವ್ರಿಗೂ ನೋವಾಗಿರುತ್ತೆ. ಮೊದಲಿನ ಕಾಲದಾಗೆಲ್ಲ ಎಕ್ಸ್ರೇ ಇರಲಿಲ್ಲ. ಅಂದಾಜಿನ ಮೇಲೆ ಕೈ ಹೆಂಗ್ ಮುರಿದಿದೆ ಅನ್ನೋದು ಹಿಂಗೆ ನೋಡ್ರಿ. ಒಂದು ಏನಾದ್ರೂ ಚಲನೆ ಆಗ್ತಾ ಇರುತ್ತಲ್ಲ, ಅದು ಸಮ ಇರ್ತತೆ. ಒಂದು ಕಾರ್ ಆಗ್ಲಿ ಬಸ್ ಆಗ್ಲಿ ಲೆವೆಲ್ ಹೋಗ್ಬೇಕಾದ್ರೆ ಒಂದು ಸಮತಟ್ಟಾಗಿ ಹೋದಾಗ ಜಾಗ ಏನು ಅವ್ರಿಗಿದಿರಲ್ಲ, ಹಂಗೆ ಒಂದು ಜಾಗ ಮಾಡ್ಕೊಂಡು ಇಲ್ಲಿಂದ ನೋಡ್ತೀವಿ. ಅವಾಗ ಅದೇನಾದ್ರು ಮುರಿದಿದ್ರೆ ಈ ಭಾಗ ಹಿಂಗಾಗಿರುತ್ತೆ, ಸಮತಟ್ಟಾಗಿ ಬರಲ್ಲ. ಅವಾಗ ಸಮತಟ್ಟಾಗಿದ್ರೆ ಹಿಂಗಿರ್ತದ. ಅವಾಗ ಇಲ್ಲಿ ಹಿಂಗ ಆಡ್ಸಿದೆ ಕೈಯಾಗ ಮೂಳೆ ಕೂಡಿದೆ ಅಂತ. ಇನ್ನೊಂದ್ ಸ್ವಲ್ಪ ಸ್ವಲ್ಪ ಇದ್ರೆ ಹಿಂಗೆ ಒಂದ್ ಸ್ವಲ್ಪ ಸುಚ್ಚಿದಂಗ ಆಗುತ್ತೆ. ಅದಕ್ಕೆ ಇನ್ನ ಕೂಡಿಲ್ಲ, ಇನ್ನೊಂದ್ ಸ್ವಲ್ಪ ಇದೆ ಅನ್ನೋದು ನಮ್ಮ ಅನುಭವ ಹಿರಿಯರಿಂದ. ಇದು ಎಕ್ಸ್ರೇ ನೋಡದೆ ಹೆಂಗಪ್ಪ ಕಲ್ತ್ಕೊಂಡ್ವಿ ಅಂತ ಹೇಳಿದ್ರೆ, ಪುತ್ತೂರು ಡಾಕ್ಟ್ರು ಅಂತ ಒಬ್ರು ಇದ್ರು, BS ಸುಬ್ರಹ್ಮಣ್ಯ ರಾಜು ಅಂತೇಳಿ. ಅವ್ರ ಕಡೆಯಿಂದ ಈಗ ಒಂದು 30 ವರ್ಷದ ಹಿಂದೆ ಎಕ್ಸ್ರೇ ನೋಡೋದು ಕಲ್ತ್ಕೊಂಡ್ವಿ. ಅವ್ರಿಗೆ ಕೇಳಿದೆ, ಸರ್ ಎಕ್ಸ್ರೇ ಹೆಂಗ್ ನೋಡೋದು, ಎಲ್ಲಿ ಮುರಿದಿದೆ, ಎಲ್ಲಿ ತಪ್ಪಿದೆ ಅಂತ ನನಗೆ ಒಂದು ಕುತೂಹಲ ಇತ್ತು. ಅವ್ರು ಕೇಳಿದಾಗ ಅವರು ಪಾಪ ಬಹಳ ಚೆನ್ನಾಗಿ ಹೇಳ್ಕೊಟ್ರು. B ಸುಬ್ರಹ್ಮಣ್ಯ ರಾಜು ಅಂತೇಳಿ ಪುತ್ತೂರು ಡಾಕ್ಟರ್. ಅದರಿಂದ ನಾನು ಎಕ್ಸ್ರೇ ನೋಡೋದು ಕಲ್ತ್ಕೊಂಡೆ. ನನಗೆ ಮೊದ್ಲು ಎಕ್ಸ್ರೇ ಜ್ಞಾನ ಇರ್ಲಿಲ್ಲ. ಈ ರೀತಿ ಮೂಳೆ ಕಟ್ತೀವಿ. ಆಮೇಲೆ ಗಾಯ ಆಗಿರ್ತದ ಕೆಲವರಿಗೆ, ಮುರ್ಕಂಡ ನಂತರ ಗಾಯಕ್ಕೂ ಮುಲಾಮ್ ಇದೆ. ಇದು ಈ ಮುಲಾಮನ್ನ ಹಚ್ತೀವಿ ಮೂಳೆ ಮುರಿದ ಜಾಗಕ್ಕೆ, ಗಾಯಕ್ಕೆ ಹಚ್ಚಿ ಅದೇ ರೀತಿ ಬ್ಯಾಂಡೇಜ್ ಮಾಡ್ತೀವಿ, ಪಟ್ಟು ಕಟ್ತೀವಿ. ಕಟ್ಟಿದಾಗ ಆ ಗಾಯ 2-3 ವಾರಕ್ಕೆ ಮಾಯ ಆಗುತ್ತೆ. ಆ ಮಾದ ನಂತರ ಮೂಳೆಯನ್ನ ಸರಿ ಹೊಂದಿಸ್ತೀವಿ. ಇದು ಗಾಯ ಆಗಿ ಮೂಳೆ ಮುರಿದು ಗಾಯ ಆಗಿರೋದಕ್ಕೆ ಇದು ಮುಲಾಮ್. ಈ ತರ ಪಟ್ಟನ್ನು ಕಟ್ತೀವಿ. ಆಮೇಲೆ ಇರೋದು ಹಿಂಗ್ ಎತ್ಲಿಕ್ ಬರ್ತಿರ್ಲಿಲ್ಲ, ಹಿಂಗ್ ಇಟ್ಕೊಂಡು ಹಿಂಗ್ ಎತ್ತಬೇಕಿತ್ತು. ಅವಾಗ ಗ್ರೌಟಿಂಗ್ ಮಾಡಬೇಕು ಅಂದು ಇಲ್ಲಿ ಮೂಳೆ ಎಲ್ಲ ಜಾಯಿಂಟ್ ಮಾಡಿದ್ರು 2 ತಿಂಗಳಾದ್ಮೇಲೆ. ಅವಾಗೂ ಸರಿಯಾಗಿರ್ಲಿಲ್ಲ. ಇವಾಗ ನನಗೆ ಇಲ್ಲಿವರೆಗೂ ಕೈ ಎತ್ತುತ್ತೀನಿ. ಒಂದ್ 20 ದಿವಸಕ್ಕೆ ಗಾಡಿನೂ ಓಡ್ಸಂಗಾದೆ. ಇವಾಗ ಒಂದ 2 ತಿಂಗಳಾದ್ಮೇಲೆ ಕಾರ್ ಕೂಡ ಓಡಿಸ್ತೀನಿ. ಚೂರ್ ಸ್ವಲ್ಪ ಸಪೋರ್ಟ್ ತಗೊಂಡ್ರೆ ಕಾರ್ ಕೂಡ ಓಡಿಸ್ತೀನಿ. ಎಲ್ಲ ಡ್ಯಾಮೇಜ್ ಅಂದ್ರೆ ಪ್ರೆಸ್ ಆಗಿದೆ ಅಂತಾರೆ. ಅದಕ್ಕೆ ಮತ್ ಮಾಡಿಸ್ಬೇಕು ಅಂದ್ರೆ ಮತ್ ಬೆಂಗಳೂರು ಹೋಗ್ಬೇಕು, ಅಲ್ಲ ಆಪರೇಷನ್ ಮಾಡಿಸ್ಬೇಕು. ಅದಕ್ಕೆ ಕೂಡ 100% ಗ್ಯಾರಂಟಿ ಇಲ್ಲ ಅಂತ ಮಾಡೋದ್ ಮಾಡ್ತೀವಿ, ಗ್ಯಾರಂಟಿ ಇಲ್ಲ ಅಂತ. ಬರೀ ಪಟ್ಟಲ್ಲಿ ಆಯಿಲ್ ಮಸಾಜ್ ಅಲ್ಲಿ ಕ್ಲಿಯರ್ ಮಾಡ್ತಾರೆ. ಮೆಡಿಸಿನ್ ಬೇಡ, ಏನು ಬೇಡ, ತುಂಬಾ ಚೆನ್ನಾಗ್ ಆಗುತ್ತೆ. ಧೈರ್ಯವಾಗಿ ಬರ್ಬೋದು ಇದು.